ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ನೀತಾ ಶರಾನ್. ಸೊ ನೀವು ನನ್ನ ಲಾಸ್ಟ್ ವಿಡಿಯೋನ ನೋಡಿರ್ಬೋದು. ಸೊ ನಾನು ಯಾವ್ದ್ರ ಬಗ್ಗೆ ಮಾಡಿದ್ದೆ ಅಂತ ಅಂದ್ರೆ ರಿಲೇಟೆಡ್ ಟು ಅನಾಟಮಿಕಲ್ ಟರ್ಮ್ಸ್ ಬಗ್ಗೆ ಮಾಡಿದ್ದೆ. ಸೊ ಇವತ್ತು ನಾವು ಸೆಲ್ಸ್ ಬಗ್ಗೆ ಓದೋಣ. ಸೊ ಸೆಲ್ಸ್ ಆರ್ ಲೈಕ್ the very important basic structure of the human body. So time waste ಮಾಡದೆ ನಾವು ಸೆಲ್ ಅಂದ್ರೆ ಏನು, ಅದನ್ನ ಯಾರು ಕಂಡಿದ್ರು, ಸಮ್ ಆಫ್ ದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಬೌಟ್ ಸೆಲ್ಸ್ ಅನ್ನ ನೋಡ್ಬಿಟ್ಟು ಸೆಲ್ ಒಳಗಡೆ ಏನೇನ್ ಇರುತ್ತೆ, ಅದ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಇವತ್ತು ನೋಡೋಣ. ಸೊ ಫಸ್ಟ್ ನಾವು ಬರೋಣ ಡೆಫಿನೇಷನ್ ಆಫ್ ಸೆಲ್. ಸೊ ವಾಟ್ ಈಸ್ ಸೆಲ್? ಸೊ ಇಲ್ಲಿ ಬರ್ದಿರೋ ತರ ನೀವು ನೋಡ್ಬೋದು, ಸೆಲ್ ಇಸ್ ದ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ದ ಬಾಡಿ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇಟ್ ಈಸ್ ದ ಸ್ಟ್ರಕ್ಚರ್ ಅಂತ ಅಂದ್ರೆ ಏನು, ಆಕಾರ. ಓಕೆ, ದೇಹ ಅಥವಾ ನಮ್ಮ ಸಿಸ್ಟಮ್ಗೆ ಆಕಾರ ಮಾಡಬೇಕು ಅಂತ ಅಂದ್ರೆ ಸೊ ನಿಮಗೆ ಸೆಲ್ ಬೇಕು. ಅಂಡ್ ಇಟ್ ವಾಸ್ ಆಲ್ಸೋ ಫಂಕ್ಷನಲ್ ಅಂತ ಅಂದ್ರೆ ಏನು, ಕಾರ್ಯ ಮಾಡುವಂಥದ್ದು. ಸೊ ಇಟ್ ಈಸ್ ಒನ್ ಆಫ್ ದ ಬೇಸಿಕ್ ಥಿಂಗ್. ಓಕೆನಾ. ಸೊ ಸೆಲ್ ಇಲ್ಲ ಅಂತ ಅಂದ್ರೆ ನಮ್ ದೇಹನೇ ಇಲ್ಲದೆ ಇರೋ ರೀತಿ ತರ. ಸೊ ಪುಟ್ಟ ಸೆಲ್ಸ್ ಗಳು ಕೂಡಿ ನಮ್ಮ ದೇಹವನ್ನ ಮಾಡಿದೆ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಡೆಫಿನೇಷನ್ ಆಫ್ ದ ಸೆಲ್. ಸೆಲ್ ಇಸ್ ನಥಿಂಗ್ ಬಟ್ ದ ಸ್ಟ್ರಕ್ಚರಲ್, ಜ್ಞಾಪಕ ಇಟ್ಕೋಬೇಕು, ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ದ ಲಿವಿಂಗ್ ಬಾಡಿ ಲಿವಿಂಗ್ ಆರ್ಗಾನಿಸಮ್. ಸೊ ಸೆಲ್ ಬಗ್ಗೆ ನಾವು ನೋಡ್ಬೇಕು ಅಂತ ಅಂದ್ರೆ ದರ್ ಆರ್ ಪ್ಲಾಂಟ್ ಸೆಲ್ ಮತ್ತೆ ಆನಿಮಲ್ ಸೆಲ್. ಸೊ ಪ್ಲಾಂಟ್ ಸೆಲ್ ಮತ್ತೆ ಆನಿಮಲ್ ಸೆಲ್ ಅಲ್ಲಿ ನಾವು ಬೇಸಿಕಲಿ ಇವತ್ತು ಆನಿಮಲ್ ಸೆಲ್ ಬಗ್ಗೆ ನೋಡ್ತಾ ಇರ್ತೀವಿ. ಬಿಕಾಸ್ ಆಫ್ ಕೋರ್ಸ್ ವೈ ವಿ ಆರ್ ಲುಕಿಂಗ್ ಅಟ್ ಆನಿಮಲ್ ಸೆಲ್ ಅಂತ ಅಂದ್ರೆ ವಿಲ್ ಬಿ ಸ್ಟಡಿಂಗ್ ಅಬೌಟ್ ದ ಹ್ಯೂಮನ್ ಬಾಡಿ ಅಂಡ್ ಮ್ಯಾನ್ ಇಸ್ ಆಲ್ಸೋ ಅನ್ ಆನಿಮಲ್. ಸೊ ನಾವು ಈ ಒಂದು ಸೆಲ್ ಬಗ್ಗೆ ನೋಡೋಣ. ಸೊ ಸೆಲ್, ಸೊ ದಿಸ್ ಇಸ್ ದ ಡಯಾಗ್ರಾಮ್ I have put here. Just see, this is how the cell looks like. ಸೊ ಹೇಳ್ಬೇಕು ಅಂತ ಅಂದ್ರೆ ಈ ಸೆಲ್ಗಳು ಕೂಡಿ ಒಂದಕ್ಕೆ ಒಂದು ಅಟ್ಯಾಚ್ ಆಗಿ ಒಂದು ಟಿಶ್ಯೂ ಆಗುತ್ತೆ. ಸೊ ಈ ಟಿಶ್ಯೂಗಳು ಕೂಡಿ ಒಂದು ಆರ್ಗನ್ ಆಗುತ್ತೆ. ಸೊ ಆರ್ಗನ್ಗಳು ಕೂಡಿ ಆರ್ಗನ್ ಸಿಸ್ಟಮ್ ಆಗುತ್ತೆ. ಸೊ ಆರ್ಗನ್ ಸಿಸ್ಟಮ್ ಇಂದ ಒಂದು ಹ್ಯೂಮನ್ ಬಾಡಿ ಕ್ರಿಯೇಟ್ ಆಗುತ್ತೆ. ಸೊ ಒಂದ್ ಎಕ್ಸಾಂಪಲ್ ನಾನು ಕೊಡ್ಬೇಕು ಅಂತ ಅಂದ್ರೆ, ಸೊ ಹೇಗೆ ಅಂತ ಅಂದ್ರೆ ಒಂದ್ ಮನೇನ ನಾವು ಕನ್ಸಿಡರ್ ಮಾಡಿದ್ರೆ ಅದನ್ನ ಹ್ಯೂಮನ್ ಬಾಡಿಗೆ ನಾವು ಹೋಲಿಸ್ಕೊಳ್ಳೋಣ. ಓಕೆ, ಸೊ ಮನೆ ಕಟ್ಟಕ್ ನಮಗೆ ಏನ್ ಬೇಕು, ಮೇನ್ಲಿ ನಮಗೆ ಏನ್ ಬೇಕು, ಇಟ್ಕೆ ಬೇಕು. ಕರೆಕ್ಟ್. ಸೊ ಈ ಇಟ್ಗೆನ ನಾವು ಸೆಲ್ಲಿಗೆ ಹೋಲಿಸ್ಕೊಳ್ಳೋಣ. ಓಕೆನಾ. ಸೊ ಇಟ್ಕೆ ಕೂಡಿ ನಾವು ಒಂದ್ ಏನ್ ಎಬ್ಬಿಸಬಹುದು, ಒಂದ್ ಗೋಡೆನ ನಾವು ಎಬ್ಬಿಸಬಹುದು. ಸೊ ಅದನ್ನ ನಾವು ಟಿಶ್ಯೂಗೆ ನಾವು ಏನ್ ಮಾಡೋಣ, ಕಂಪೇರ್ ಮಾಡೋಣ. ಸೊ ಈ ಒಂದ್ ಗೋಡೆ ಕಟ್ಟಾದ್ಮೇಲೆ ಮತ್ತೆ ಗೋಡೆ ಕೂಡಿ ಏನಾಗುತ್ತೆ, ಒಂದು ರೂಮ್ ಆಗುತ್ತೆ. ಸೊ ಈ ರೂಮ್ ನ ನಾವು ಒಂದು ಆರ್ಗನ್ ಅಂದ್ರೆ ಒಂದು ಅಂಗ. ಓಕೆ, ಸೊ ಅಂಗ ಅಂತ ನಾವು ಕನ್ಸಿಡರ್ ಮಾಡೋಣ. ಸೊ ಮತ್ತೆ ಈ ರೂಮ್ ಗಳೆಲ್ಲ ಕೂಡಿ ಏನಾಗುತ್ತೆ, ಒಂದು ಮನೆ ಆಗುತ್ತೆ, ಒಂದು ಆರ್ಗನ್ ಸಿಸ್ಟಮ್ ಆಗುತ್ತೆ, ಒಂದು ದೇಹ ಆಗುತ್ತೆ. ಸೊ ಈ ಆರ್ಗನ್ ಸಿಸ್ಟಮ್ ಕೂಡಿ ಏನಾಗುತ್ತೆ, ಒಂದು ದೇಹ ಆಗುತ್ತೆ. ಸೊ ಈಗ ನಾವು ನೋಡೋಣ. ಸೊ ಈ ಸೆಲ್ ಅಂದ್ರೆ ನಿಮ್ಗೆ ಏನಂತ ಅರ್ಥ ಆಗಿದೆ ಅನ್ಕೊಳ್ತೀನಿ. ಸೊ ಸೆಲ್ ಒಳಗಡೆ ಏನೇನಿದೆ, ಸೊ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಇವಾಗ ನೋಡೋಣ. ಸೊ ಸೆಲ್ ಒಳಗಡೆ ಏನಿದೆ ಅನ್ನೋದನ್ನ ಕಲಿಯೋದಕ್ಕಿಂತ ಮುಂಚೆ ಸಮ್ ಆಫ್ ದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಬೌಟ್ ಸೆಲ್ ಅನ್ನ ನಾವು ಕಲಿಯೋಣ. ಸೊ ಸೆಲ್ ಅನ್ನ ರಾಬರ್ಟ್ ಹೂಕ್ ಅನ್ನೋ ಒಬ್ಬ ಸೈಂಟಿಸ್ಟ್ ಮೊದಲು ಕಂಡುಹಿಡಿದಿದ್ದು ಅಂತ ಅಂದ್ರೆ ರಾಬರ್ಟ್ ಹೂಕ್. ಅದಾದ್ಮೇಲೆ ಸಮ್ ಆಫ್ ದ ಮೇಜರ್ ಏನು ಡಿಫರೆಂಟ್ ಚೇಂಜಸ್ ಅನ್ನ ಬೇರೆ ಸೈಂಟಿಸ್ಟ್ ಹೇಳ್ತಾ ಬಂದಿದ್ದಾರೆ. ಬಟ್ ಮೊದಲನೇದಾಗಿ ಸೆಲ್ ಅಂತ ನಮ್ಗೆ ಹೇಳ್ಕೊಟ್ಟಿರೋದು ರಾಬರ್ಟ್ ಹೂಕ್ ಅನ್ನೋ ಸೈಂಟಿಸ್ಟ್ ಅವರು. ನಮ್ಮ ದೇಹದಲ್ಲಿ ಸೆವೆರಲ್ ಬಿಲಿಯನ್ ಸೆಲ್ಸ್ ಗಳು ಇದಾವೆ. ಸೊ ಬಿಲಿಯನ್ ಅಂತ ಅಂದ್ರೆ ನೀವು ಅನ್ಕೋಬಹುದು, ಸೊ ಯು ಕ್ಯಾನ್ ಇಮ್ಯಾಜಿನ್ ಬಿಲಿಯನ್ ಅಂತ ಅಂದ್ರೆ 100 ಕೋಟಿನ 1 ಬಿಲಿಯನ್ ಅಂತ ನಾವು ಕರಿತೀವಿ. ಸೊ ಸೆವೆರಲ್ ಬಿಲಿಯನ್ ಸೆಲ್ಸ್ ಅಂತ ಅಂದ್ರೆ ತುಂಬಾ ಕೋಟಿ ಸೆಲ್ಸ್ ಗಳು ನಮ್ಮ ದೇಹದಲ್ಲಿ ಇದ್ದಾವೆ. ಸೊ ಎಲ್ಲಾ ಸೆಲ್ಗಳು ಒಂದೇ ರೀತಿ ಇಲ್ಲ. ಓಕೆನಾ. ಸೊ ಹೇಗೆ ಮನುಷ್ಯರು ಎಲ್ಲರೂ ನೋಡಕ್ ಒಂದೇ ತರ ಕಾಣಿಸಲ್ವೋ ಅದೇ ರೀತಿ ಸೆಲ್ಸ್ ಗಳು ಕೂಡ ಎಲ್ಲದೂ ಒಂದೇ ತರ ಇರಲ್ಲ. ಸೊ ಎಲ್ಲದಕ್ಕೂ ಬೇರೆದೇ ಆಗಿರುವಂತಹ ಅದರದೇ ಆಗಿರುವಂತಹ ಸೈಜ್ ಮತ್ತೆ ಶೇಪ್ ಮತ್ತೆ ಫಂಕ್ಷನ್ ಕೂಡ ಬೇರೆ ಆಗಿರುತ್ತೆ. ಸೈಜ್, ಶೇಪ್ ಅಂಡ್ ಫಂಕ್ಷನ್ ಅಂದ್ರೆ ನಿಮಗೆ ಅರ್ಥ ಆಗುತ್ತೆ ಅನ್ಕೋತೀನಿ. ಮತ್ತೆ ದೇಹದಲ್ಲಿ ದೊಡ್ಡ ಸೆಲ್ ಯಾವುದು ಅಂತ ಹೇಳ್ಬೇಕು ಅಂತ ಅಂದ್ರೆ ಇನ್ ಮೇಲ್ಸ್ ನಾವ್ ಹೇಳ್ಬೋದು ಸ್ಪರ್ಮ್. ಓಕೆ, ಇಟ್ ಈಸ್ ಅ ಮೇಲ್ ಗ್ಯಾಮೆಟ್. ಸೊ ಮೇಲ್ ಗ್ಯಾಮೆಟ್ ಇಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸೆಲ್ ಅಂತ ನಾವು ಹೇಳ್ಬೋದು. ವೆರಾಸ್ ಇನ್ ಫೀಮೇಲ್, ಓಕೆ, ಫೀಮೇಲ್ ಅಂತ ಅಂದ್ರೆ ಲೈಕ್ ಇನ್ ಅ ಗರ್ಲ್. ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಸೆಲ್ ಅನ್ನ ನಾವು ಓವಮ್ ಅನ್ನೋದನ್ನ ನಾವು ನೋಡ್ಬೋದು. ಓಕೆ, ಸೊ ಇವಾಗ ನಾವು ಸೆಲ್ ಮೆಂಬ್ರೇನ್ ಬಗ್ಗೆ ನೋಡೋಣ. ಓಕೆ, ಸೆಲ್ ಮೆಂಬ್ರೇನ್ ಅಲ್ಲ, ಸೆಲ್ ಆರ್ಗನಲ್ಸ್ ಬಗ್ಗೆ ನಾವು ನೋಡೋಣ. ಸೊ ನಾವು ಸೆಲ್ ಸ್ಟ್ರಕ್ಚರ್ ಅಥವಾ ಸೆಲ್ ಆರ್ಗನಲ್ಸ್ ಮತ್ತೆ ಸೆಲ್ ಒಳಗಡೆ ಏನಿದೆ ಅನ್ನೋದನ್ನ ನಾವು ಇವಾಗ ನೋಡೋಣ. ಸೊ ಸೆಲ್ ಒಳಗಡೆ
ನೀವು ಸೆಲ್ ಮೆಂಬ್ರೇನ್ ಅನ್ನ ನೋಡ್ಬೋದು. ಸೆಲ್ ಮೆಂಬ್ರೇನ್ ನಾವು ನೋಡ್ತಾ ಬರೋಣ. ಇದರಲ್ಲಿ ಆಕ್ಚುಲಿ ನಾನು ಎಲ್ಲದನ್ನ ತೆಗ್ದಿಲ್ಲ, ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಸೆಲ್ ಆರ್ಗನಲ್ಸ್ ಅನ್ನ ಮಾತ್ರ ನಾನು ಟೀಚ್ ಮಾಡಕ್ ಹೋಗ್ತೇನೆ. ನೋಡ್ತೀನಿ ಎಷ್ಟು ಕಂಪ್ಲೀಟ್ ಆಗುತ್ತೆ ಅಂತ. ಇಫ್ ಇಟ್ ಈಸ್ ನಾಟ್ ಪಾಸಿಬಲ್ ಐ ಮೇಕ್ ಎನ್ ಅದರ್ ವಿಡಿಯೋ, ಲೈಕ್ ಅಟ್ಲೀಸ್ಟ್ ಒಂದು 3 ಅಥವಾ 4 ಸೆಲ್ ಆರ್ಗನಲ್ಸ್ ಆದ್ರೂ ಕಂಪ್ಲೀಟ್ ಮಾಡಕ್ಕೆ ಟ್ರೈ ಮಾಡೋಣ. ಓಕೆನಾ? ಸೊ ಫಸ್ಟ್ ಒನ್ ಏನಿದೆ ಅಂದ್ರೆ ನಮಗೆ ಇಲ್ಲಿ ಸೆಲ್ ಮೆಂಬ್ರೇನ್ ಇದೆ. ನೆಕ್ಸ್ಟ್ ನ್ಯೂಕ್ಲಿಯಸ್ ಅನ್ನೋದಿದೆ, ಸೈಟೋಪ್ಲಾಸಮ್, ಮೈಟೋಕಾಂಡ್ರಿಯಾ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಅಪ್ಯಾರಟಸ್, ರೈಬೋಸೋಮ್ ಮತ್ತೆ ಲೈಸೋಸೋಮ್. ಸೊ ದೀಸ್ ಆರ್ ದ ಲೈಕ್ ಇಂಪಾರ್ಟೆಂಟ್. ಬರೀ ಇಷ್ಟೇ ಅಲ್ಲ, ಇನ್ನೂ ಕೂಡ ತುಂಬಾ ಇದೆ. ಸೊ ಇದು ಇಂಪಾರ್ಟೆಂಟ್ ಆಗಿರುವಂತದ್ದನ್ನ ನಾನು ನಿಮಗೆ ಇವತ್ತು ಡಿಸ್ಕಸ್ ಮಾಡ್ತೇನೆ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ನಾವು ಸೆಲ್ ಮೆಂಬ್ರೇನ್ ಬಗ್ಗೆ ಇವತ್ತು ಕಲಿಯೋಣ. ಓಕೆ, ನಾವು ಸೆಲ್ ಮೆಂಬ್ರೇನ್ ಇಂದು ಡೆಫಿನೇಷನ್ ಅನ್ನ ಇವಾಗ ನೋಡೋಣ. ಸೊ ಇಲ್ಲಿ ಆಲ್ರೆಡಿ ಬರ್ದಿದ್ದೀನಿ, ವಿಲ್ ರೀಡ್ ಇಟ್ ಟುಗೆದರ್. ಓಕೆ, ಸೊ ಇಟ್ ಈಸ್ ಅ ಥಿನ್, delicate and elastic, selectively permeable living boundary which provides separation between intracellular and extracellular fluid. ಸೊ ನೀವು ಫುಲ್ ಕನ್ಫ್ಯೂಸ್ ಆಗ್ಬೋದು, ಏನಿದು ಇಷ್ಟೊಂದು ದೊಡ್ಡ ಡೆಫಿನೇಷನ್ ಹೇಳ್ಕೊಡ್ತಿದ್ದೀನಿ ಅಂತ. ಸೊ ಇಟ್ ಈಸ್ ವೆರಿ ಸಿಂಪಲ್, ಲೆಟ್ಸ್ ಬ್ರೇಕ್ ಇಟ್ ಡೌನ್. ಓಕೆ, ಸೊ ಇಲ್ಲಿ ಏನ್ ಹೇಳ್ತಿದ್ದೀನಿ, ಸೊ ಸೆಲ್ ಮೆಂಬ್ರೇನ್ ಅಂದ್ರೆ ನಿಮ್ಗೊಂದು ಐಡಿಯಾ ಇರಲಿ, ಇಲ್ಲೊಂದು ಡಯಾಗ್ರಾಮ್ ಹಾಕ್ತೀನಿ. ಸೆಲ್ ಒಳಗಡೆ ಇರುವಂತಹ ಕಂಟೆಂಟ್ಸ್ ಅನ್ನ ಇಟ್ಕೋಬೇಕು ಅಂತ ಅಂದ್ರೆ ಒಂದು ಪ್ಲಾಸ್ಟಿಕ್ ಕವರ್ ತರ, ಓಕೆನಾ, ಒಂದು ಕವರ್ ತರ ಒಂದು ಲೇಯರ್ ಇರುತ್ತೆ. ಸೊ ಅದನ್ನ ನಾವು ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ. ಸೊ ಇದ್ರದ್ದು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಥವಾ ಹೇಗದು ಕಾಣಿಸುತ್ತೆ ಅಂತ ಅಂದ್ರೆ, ಸೊ ಇಟ್ ಈಸ್ ವೆರಿ ಡೆಲಿಕೇಟ್. ಡೆಲಿಕೇಟ್ ಅಂತ ಅಂದ್ರೆ ಏನು, ತುಂಬಾ ಸೂಕ್ಷ್ಮವಾದದ್ದು. ಓಕೆನಾ? ಅಂಡ್ ಇಟ್ ಈಸ್ ಇಲಾಸ್ಟಿಕ್ ಅಂತೆ. ಇಲಾಸ್ಟಿಕ್ ಅಂತ ಅಂದ್ರೆ ಏನು, ಎಕ್ಸ್ಪ್ಯಾಂಡ್ ಆಗ್ಬಹುದು. ಎಕ್ಸ್ಪ್ಯಾಂಡ್, ರಬ್ಬರ್ ಬ್ಯಾಂಡ್ ತರ ಏನಾಗುತ್ತೆ ಅದು ಎಕ್ಸ್ಪ್ಯಾಂಡ್ ಕೂಡ ಆಗ್ಬಹುದು. ಸೊ ಇಟ್ ಈಸ್ ಇಲಾಸ್ಟಿಕ್. ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಲಿವಿಂಗ್ ಬೌಂಡ್ರಿ ಅಂತ ಹೇಳಿದ್ದಾರೆ. ಸೊ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಅಂತ ಅಂದ್ರೆ ಏನು, ಸೊ ಸೆಲೆಕ್ಷನ್ ಮಾಡ್ಕೊಳ್ಳುತ್ತೆ. ಸೊ ಸೆಲ್ ಒಳಗಡೆ ನಾನ್ ಇದನ್ನ ಒಳಗಡೆ ಬಿಡ್ಬೇಕಾ ಇಲ್ವಾ, ಓಕೆನಾ, ಸೆಲೆಕ್ಟ್ ಮಾಡುತ್ತೆ. ಸೊ ಈ ಪ್ರೋಟೀನ್ ನನಗೆ ಬೇಕಾ, ಓಕೆ, ಅಥವಾ ಈ ಮೊಲಿಕ್ಯೂಲ್ ನಾನು ಒಳಗಡೆ ತಗೋಬೇಕಾ ಬೇಡವಾ ಅಂತ ಯೋಚನೆ ಮಾಡುತ್ತೆ, ಸೆಲೆಕ್ಷನ್ ಮಾಡುತ್ತೆ. ಓಕೆನಾ? ಸೊ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಲಿವಿಂಗ್ ಬೌಂಡ್ರಿ, ಓಕೆನಾ, ಜೀವಿಸುವಂತಹದ್ದು ಲಿವಿಂಗ್ ಬೌಂಡ್ರಿ, ಪ್ರೊವೈಡಿಂಗ್ ಸೆಪರೇಷನ್ ಬಿಟ್ವೀನ್ ಇಂಟ್ರಾಸೆಲ್ಯುಲಾರ್ ಅಂಡ್ ಎಕ್ಸ್ಟ್ರಾಸೆಲ್ಯುಲಾರ್ ಫ್ಲೂಯಿಡ್. ಸೊ ಇದು ಒಂಚೂರು ಕ್ಲಾರಿಫೈ ಮಾಡ್ಕೊಳ್ಳೋಣ. ಇಂಟ್ರಾಸೆಲ್ಯುಲಾರ್ ಫ್ಲೂಯಿಡ್ ಅಂತ ಅಂದ್ರೆ ಏನು, ಸೆಲ್ ಒಳಗಡೆ ಇರುವಂತಹ ಫ್ಲೂಯಿಡ್ ಅನ್ನ ನಾವೇನಂತ ಕರಿತೀವಿ, ಇಂಟ್ರಾಸೆಲ್ಯುಲಾರ್ ಫ್ಲೂಯಿಡ್. ಸೆಲ್ ಹೊರಗಡೆ ಎಕ್ಸ್ಟ್ರಾ ಅನ್ನೋದನ್ನ ಕರಿತೀವಿ. ಸೊ ಎಕ್ಸ್ಟ್ರಾ ಸೆಲ್ಯುಲಾರ್ ಫ್ಲೂಯಿಡ್. ಸೊ ಹೊರಗಡೆಗೂ ಒಂದು ಏನ್ ಮಾಡ್ತಾ ಇದೆ, ಸೆಪರೇಷನ್ ಅನ್ನ ಈ ಸೆಲ್ ಮೆಂಬ್ರೇನ್ ನಮಗೆ ಕೊಡ್ತಾ ಇದೆ. ಸೊ ನೆಕ್ಸ್ಟ್ ನಾವು ನೋಡೋಣ, ಈ ಸೆಲ್ ಮೆಂಬ್ರೇನ್ ಯಾವುದರಿಂದ ಮಾಡಲ್ಪಟ್ಟಿದೆ ಅನ್ನೋದನ್ನ ನೋಡೋಣ. ಸೊ ಇಟ್ ಈಸ್ ಮೇಡ್ ಅಪ್ ಆಫ್ ಲಿಪಿಡ್ಸ್, ಪ್ರೋಟೀನ್ಸ್ ಅಂಡ್ ಕಾರ್ಬೋಹೈಡ್ರೇಟ್ಸ್. ಓಕೆ, ಸೊ ನಾನು ಬರೀತೀನಿ. ಸೊ ಇಲ್ಲಿ ಆಲ್ರೆಡಿ ನಾನು ಬರ್ದಿದ್ದೀನಿ, ನೀವು ನೋಡ್ರಿ ಏನ್ ಬರ್ದಿದ್ದೀನಿ ಅಂತ ಅಂದ್ರೆ, ಇಲ್ಲಿ ಲಿಪಿಡ್ಸ್ ಇಂದ ಮಾಡಲ್ಪಟ್ಟಿದೆ. ಲಿಪಿಡ್ ಅಂತ ಅಂದ್ರೆ ಏನು, ಇಟ್ ಈಸ್ ನಥಿಂಗ್ ಬಟ್ ಫ್ಯಾಟ್. ಓಕೆನಾ? ಸೊ ಕೊಬ್ಬಿನಾಂಶ. ಸೊ ಇಟ್ ಈಸ್ 2 ಟೈಪ್ ಆಫ್ ಲಿಪಿಡ್ ಇದೆ ಇಲ್ಲಿ, ಫಾಸ್ಫೋಲಿಪಿಡ್ ಮತ್ತೆ ಕೊಲೆಸ್ಟ್ರಾಲ್ ಅಂತ ಕರಿತೀವಿ. ನೆಕ್ಸ್ಟ್ ಯು ಆರ್ ಹ್ಯಾವಿಂಗ್ ಪ್ರೋಟೀನ್. ಈ ಸೆಲ್ ಮೆಂಬ್ರೇನ್ ಪ್ರೋಟೀನ್ ಇಂದ ಕೂಡ ಮಾಡಲ್ಪಟ್ಟಿದೆ. ಸೊ ಪ್ರೋಟೀನ್ ಅಲ್ಲಿ ನಿಮಗೆ ಇಂಟ್ರೆನ್ಸಿಕ್ ಪ್ರೋಟೀನ್, ಇಂಟ್ರೆನ್ಸಿಕ್ ಅಂತ ಅಂದ್ರೆ ಒಳಗಡೆ ಇರೋದು, ಮತ್ತೆ ಎಕ್ಸ್ಟ್ರೆನ್ಸಿಕ್ ಪ್ರೋಟೀನ್ ಹೊರಗಡೆ ಇರುವಂತಹ ಪ್ರೋಟೀನ್. ದೆನ್ ಯು ಆರ್ ಹ್ಯಾವಿಂಗ್ ಕಾರ್ಬೋಹೈಡ್ರೇಟ್ಸ್. ಕಾರ್ಬೋಹೈಡ್ರೇಟ್ಸ್ ಅಲ್ಲಿ 2 ತರ ಇದೆ. ಸೊ ಗ್ಲೈಕೋಪ್ರೋಟೀನ್ಸ್ ಮತ್ತೆ ಗ್ಲೈಕೋಲಿಪಿಡ್ಸ್. ಸೊ ಇದಿಷ್ಟು ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ಅಂದ್ರೆ, ಲಿಪಿಡ್ಸ್ ನಿಮಗೆ 40% ಅಲ್ಲಿ ನೀವು ಲಿಪಿಡ್ಸ್ ಅನ್ನ ನೋಡಬಹುದು. ವೆರಾಸ್ ಪ್ರೋಟೀನ್ ನಿಮಗೆ 50% ಆಫ್ ಪ್ರೋಟೀನ್ ಇಂದ ಮಾಡಲ್ಪಟ್ಟಿದೆ ಸೆಲ್ ಮೆಂಬ್ರೇನ್. ವೆರಾಸ್ ಕಾರ್ಬೋಹೈಡ್ರೇಟ್ ಉಳಿದಿರೋದೆಷ್ಟು, 10%. ಸೊ ಈ 10% ಇಂದ ನಿಮ್ಮ ಒಂದು ಕಾರ್ಬೋಹೈಡ್ರೇಟ್ಸ್ ಏನೋ ಸೆಲ್ ಮೆಂಬ್ರೇನ್ ಮಾಡಲ್ಪಟ್ಟಿದೆ. ಸೊ ಒಂದೊಂದಾಗೆ ನೋಡೋಣ. ಸೊ ಲಿಪಿಡ್ಸ್ ನೋಡೋಣ ನಾವಿವಾಗ. ಸೊ ಲಿಪಿಡ್ ಬಗ್ಗೆ ಮಾತಾಡ್ತಿದ್ವಿ, isn't it? ಸೊ ಸೆಲ್ ಮೆಂಬ್ರೇನ್ ನಮಗೆ ಅರ್ಥ ಆಗ್ಬೇಕು ಅಂತ ಅಂದ್ರೆ ನಾವು ಒಂದು ಮಾಡೆಲ್ ಅನ್ನ ತಗೊಂಡ್ಗೆ ಅದನ್ನ ಅರ್ಥ ಮಾಡ್ಕೋತೀವಿ. ಸೊ ದಟ್ ಇಸ್ ಫ್ಲೂಯಿಡ್ ಮೊಸೈಕ್ ಮಾಡೆಲ್ ಅಂತ. ಸೊ ಲಿಪಿಡ್ ಅಲ್ಲಿ ನಾವು ನೋಡಿದ್ವಿ, ದೇರ್ ಇಸ್ ಫಾಸ್ಫೋಲಿಪಿಡ್ ಮತ್ತೆ ಕೊಲೆಸ್ಟ್ರಾಲ್ ಅಂತ, isn't it? ಸೊ ಅದೆರಡರಿಂದ ಏನಾಗಿರುತ್ತೆ ಅಂತ ಅಂದ್ರೆ, ಇದು ನಾನು ಬಿಡಿಸಿರೋದು ಸೆಲ್ ಮೆಂಬ್ರೇನ್ ಆಗಿರುತ್ತೆ. ಸೊ ಇದನ್ನ ನಾನು ಸ್ವಲ್ಪ ಝೂಮ್ ಅಲ್ಲಿ ನಿಮಗೆ ಇಲ್ಲಿ ಬಿಡಿಸ್ತೀನಿ, ಹೇಗ್ ಕಾಣಿಸುತ್ತೆ ಅಂತ ಅಂದ್ರೆ, ಫಾಸ್ಫೋಲಿಪಿಡ್ಗೆ ಒಂದು ತಲೆ, ಓಕೆ, ಮತ್ತೆ ಬಾಲ ಇರುತ್ತೆ. ಓಕೆನಾ? ಹೆಡ್ ಅಂಡ್ ಟೇಲ್. ಓಕೆ, ಇದು ಯಾವ ರೀತಿಯ
ಅರೇಂಜ್ ಆಗಿರುತ್ತೆ ಅಂದ್ರೆ ಸೆಲ್ ಮೆಂಬ್ರೇನ್ ಅಲ್ಲಿ ಬರೀ ಒಂದೇ ಲೇಯರ್ ಅಲ್ಲ, ಓಕೆನಾ, 2 ಲೇಯರ್ ಅಲ್ಲಿ ಅರೇಂಜ್ ಆಗಿರುತ್ತೆ. ಸೊ ಇದನ್ನ ನೀವು ಬೈ ಲೇಯರ್ ಆಫ್ ಲಿಪಿಡ್ ಅಂತ ಕರೀತೀರಾ. ಸೊ ಸೆಲ್ ಮೆಂಬ್ರೇನ್ ಇಸ್ ಮೇಡ್ ಅಪ್ ಆಫ್ ಬೈ ಲೇಯರ್ ಆಫ್ ದಿಸ್ ಲಿಪಿಡ್, ಓಕೆನಾ. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದನ್ನ ನಾನು ಝೂಮ್ ಮಾಡಿ ಬಿಡಿಸಿದೀನಿ. ಇದು ಒಂದು ಸರ್ಕಲ್ ಮಾಡಿದ್ರೆ ಅದೊಂದು ಸೆಲ್ ಮೆಂಬ್ರೇನ್ ತರ ನಿಮಗೆ ಕಾಣಿಸುತ್ತೆ. ಸೊ ಈ ಒಂದು ಫಾಸ್ಫೋಲಿಪಿಡ್, ಓಕೆ, ಫಸ್ಟ್ ನಾವು ಫಾಸ್ಫೋಲಿಪಿಡ್ ಅಲ್ಲಿ ಫಾಸ್ಫೋಲಿಪಿಡ್ ಅನ್ನ ನೋಡೋಣ. ಸೊ ನಾನು ಹೇಳಿದ್ದೆ ದೇರ್ ಇಸ್ ಒನ್ ತಲೆ ಅಂಡ್ ಮತ್ತೆ ಬಾಲ. ತಲೆಗೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ತಲೆ ಈಸ್ ಹೌ ಕೆನ್ ಐ ಎಕ್ಸ್ಪ್ಲೇನ್ ಇಟ್, ಓಕೆ. ಸೊ ತಲೆ ವಿಲ್ ಬಿ ಲವಿಂಗ್ ದ ವಾಟರ್. ಸೊ ಅದನ್ನ ನಾವು ಹೈಡ್ರೋಫೀಲಿಯಾ ಅಂತ ಕರಿತೀವಿ. ಸೊ ತಲೆಗೆ ಏನ್ ಇಷ್ಟ ಅಂತ ಅಂದ್ರೆ ಇಟ್ ಲೈಕ್ಸ್ ವಾಟರ್. ಸೊ ಇದನ್ನ ನಾವು ಹೈಡ್ರೋಫಿಲಿಕ್ ಅಂತ ಕರಿತೀವಿ. ಫಿಲಿಕ್ ಅಂತ ಅಂದ್ರೆ ಏನು, ಫೀಲಿಯಾ ಮೀನ್ಸ್ ಲವ್ ಟುವರ್ಡ್ಸ್ ವಾಟರ್. ವೆರಾಸ್ ಟೈಲಿಗೆ ಏನಾಗಿರುತ್ತೆ, ಇಟ್ ಇಸ್ ಹೈಡ್ರೋಫೋಬಿಕ್. ಇಟ್ ಲೈಕ್ ಭಯ ಇರುತ್ತೆ ಅದಕ್ಕೆ, ಓಕೆನಾ. ಫೋಬಿಯಾ ಅಂತ ಅಂದ್ರೆ ಭಯ. ಸೊ ಅದಕ್ಕೆ ಈ ರೀತಿ ಅದು ಅರೇಂಜ್ ಆಗಿರುತ್ತೆ. ಸೊ ತಲೆ ಇಲ್ಲಿ ಸೆಲ್ ಹೊರಗಡೆ ಇದೆ, ಇಲ್ಲಿ ಸೆಲ್ ಒಳಗಡೆ ಇದೆ, ಓಕೆ. ಬಾಲ ಏನಾಗಿದೆ, ಎರಡೂ ಕಡೆ ಏನೋ ಮುಖಾಮುಖಿಯಾಗಿ ಇದು ಅರೇಂಜ್ ಆಗಿರುತ್ತದೆ, ಓಕೆನಾ. ಸೊ ಇದು ಫಾಸ್ಫೋಲಿಪಿಡ್ ಬೈ ಲೇಯರ್. ಸೊ ನೆಕ್ಸ್ಟ್ ನಾವು ನೋಡ್ಬೇಕು ಅಂತ ಅಂದ್ರೆ ಕೊಲೆಸ್ಟ್ರಾಲ್. ಸೊ ಕೊಲೆಸ್ಟ್ರಾಲ್ ಸ್ವಲ್ಪ ರಿಜಿಡ್. ಸೊ ಈ ಫಾಸ್ಫೋಲಿಪಿಡ್ ಇಂದ ಏನು ಪ್ರಾಪರ್ಟಿ ಅಂತ ಅಂದ್ರೆ ಇಟ್ ಈಸ್ ಒಂದ್ ಸ್ವಲ್ಪ ಏನೋ ಸ್ಮೂತ್ ಆಗಿ ಯಾವ ಮಾಲಿಕ್ಯೂಲ್ ಆಕ್ಸಿಜನ್ ಬಂತ ಅದ್ ಬಂತ ಇದ್ ಬಂತ ಎಲ್ಲದನ್ನ ಅದೇನ್ ಮಾಡುತ್ತೆ, ನೋಡಿ 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 ಒಳಗಡೆ ಬೀಳುತ್ತೆ. ಸೊ ವೆರಾಸ್ ಕೊಲೆಸ್ಟ್ರಾಲ್ ಸ್ವಲ್ಪ ರಿಜಿಡ್ ಅಂತ ಅಂದ್ರೆ ಸ್ವಲ್ಪ ಗಟ್ಟಿ. ಸೊ ಇಲ್ಲೇ ಮಧ್ಯ 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 ಏನಾಗಿರುತ್ತೆ, ಕೊಲೆಸ್ಟ್ರಾಲ್ ಅರೇಂಜ್ ಆಗಿರುತ್ತೆ. ಸೊ ಇದನ್ನ ಅವರು ಫ್ಲೂಯಿಡ್ ಮೊಸೈಕ್ ಮಾಡೆಲ್ ಅಂತ ಸಿಂಗರ್ ಮತ್ತೆ ವಾಟ್ ಈಸ್ ಅದರ್ ನಿಕೋಲ್ಸನ್ ಅಂತ, ಓಕೆನಾ. ಸಿಂಗರ್ ಮತ್ತೆ ನಿಕೋಲ್ಸನ್ ಅಂತ ಇಬ್ರು ಸೈಂಟಿಸ್ಟ್ ಇರ್ತಾರೆ. ಅವರು ಈ ಫ್ಲೂಯಿಡ್ ಮೊಸೈಕ್ ಮಾಡೆಲ್ ಅನ್ನ ಕೊಡ್ತಾರೆ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ದ ಲಿಪಿಡ್ ಪಾರ್ಟ್. ಸೊ ಅದರಲ್ಲಿ ಫಾಸ್ಫೋಲಿಪಿಡ್ ನೋಡಿದ್ವಿ. ಸೊ ಅದಕ್ಕೆ ತಲೆ ಇದೆ, ಬಾಲ ಇದೆ. ತಲೆ ಇಸ್ ಹೈಡ್ರೋಫಿಲಿಕ್. ಫಿಲಿಕ್ ಅಂತ ಅಂದ್ರೆ ವಿಚ್ ಇಟ್ ಲವ್ಸ್ ವಾಟರ್. ವೆರಾಸ್ ಟೇಲ್ ಇಸ್ ಹೈಡ್ರೋಫೋಬಿಕ್. ಫೋಬಿಯಾ ಅಂತ ಅಂದ್ರೆ ಹೆದರಿಕೆ. ಇಟ್ ಇಸ್ ಫಿಯರ್ಡ್ ಆಫ್ ದ ವಾಟರ್. ದಟ್ಸ್ ವೈ ಇಟ್ ಇಸ್ ಅರೇಂಜ್ಡ್ ಇನ್ ದ ಬೈ ಲೇಯರ್, ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೋಟೀನ್. ಸೊ ಪ್ರೋಟೀನ್ ಅಲ್ಲಿ ನಾವು 2 ತರ ನೋಡಿದ್ವಿ. ಒನ್ ಇಸ್ ಇಂಟ್ರೆನ್ಸಿಕ್ ಮತ್ತೆ ಎಕ್ಸ್ಟ್ರೆನ್ಸಿಕ್. ಇಂಟ್ರೆನ್ಸಿಕ್ ಅಲ್ಲಿ 2 ರೀತಿ ಇದೆ, ಟೋಟಲಿ ಎಂಬೆಡೆಡ್ ಅಂಡ್ ಪಾರ್ಷಿಯಲಿ ಎಂಬೆಡೆಡ್, ಓಕೆನಾ. ಟೋಟಲಿ ಎಂಬೆಡೆಡ್ ಅಂತ ಅಂದ್ರೆ ಏನು, ಈ ಫ್ಲೂಯಿಡ್ ಮೊಸೈಕ್ ಮಾಡೆಲ್. ಸೊ ಈ ಒಂದು ಫಾಸ್ಫೋಲಿಪಿಡ್ ಅಲ್ಲಿ ಅದೇನಾಗಿರುತ್ತೆ, ಟೋಟಲ್ ಆಗಿ ಒಂದು ಪ್ರೋಟೀನ್ ಅನ್ನ ನೀವು ನೋಡಬಹುದು. ಸೊ ಟೋಟಲಿ ಅದು ಕವರ್ ಆಗಿದ್ರೆ ಅದನ್ನ ಟೋಟಲಿ ಎಂಬೆಡೆಡ್ ಇಂಟ್ರೆನ್ಸಿಕ್ ಪ್ರೋಟೀನ್ ಅಂತ ಕರಿತೀರಾ, ಓಕೆನಾ. ನೆಕ್ಸ್ಟ್ ಯು ಆರ್ ಹ್ಯಾವಿಂಗ್ ಪಾರ್ಷಿಯಲಿ ಎಂಬೆಡೆಡ್ ಇಂಟ್ರೆನ್ಸಿಕ್ ಪ್ರೋಟೀನ್ ಅಂತ ಅಂದ್ರೆ ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಏನಾಗಿದೆ, ಕಂಪ್ಲೀಟ್ ಆಗಿಲ್ಲ, ಅರ್ಧಂಬರ್ಧ ಏನಾಗಿದೆ, ಅದು ಪಾರ್ಷಿಯಲಿ ಎಂಬೆಡೆಡ್ ಆಗಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಪಾರ್ಷಿಯಲಿ, ಅಂದ್ರೆ ಅರ್ಧಂಬರ್ಧ ಇದ್ರೆ ದಟ್ ಈಸ್ ಪಾರ್ಷಿಯಲಿ ಎಂಬೆಡೆಡ್ ಇಂಟ್ರೆನ್ಸಿಕ್ ಪ್ರೋಟೀನ್. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ರೀತಿ ಪ್ರೋಟೀನ್ ಇದೆ, ದಟ್ ಈಸ್ ಎಕ್ಸ್ಟ್ರೆನ್ಸಿಕ್ ಪ್ರೋಟೀನ್. ಎಕ್ಸ್ಟ್ರೆನ್ಸಿಕ್ ಅಂತ ಅಂದ್ರೆ ಏನು, ಹೊರಗಡೆ. ಇನ್ ಅಂತ ಅಂದ್ರೆ ಒಳಗಡೆ, ಅದಕ್ಕೆ ನಾವು ಒಳಗಡೆ ಬಿಡಿಸಿದೀವಿ, ಓಕೆ. ದೆನ್ ವಿ ಆರ್ ಹ್ಯಾವಿಂಗ್ ಎಕ್ಸ್ಟ್ರೆನ್ಸಿಕ್ ಪ್ರೋಟೀನ್. ಎಕ್ಸ್ಟ್ರೆನ್ಸಿಕ್ ಅಂತ ಅಂದ್ರೆ ಏನು, ಹೊರಗಡೆ ಇರುವಂತದ್ದು. ಸೊ ಹೊರಗಡೆ ಬಿಡಿಸೋಣ. ಸೊ ಹೊರಗಡೆ ಬಿಡಿಸೋಣ ಪ್ರೋಟೀನ್ ಅನ್ನ. ಸೊ ಓಕೆ, ಸೊ ಇಲ್ಲಿ ನಾನು ಬಿಡಿಸಿದ್ರೆ, ಓಕೆ, ಹೊರಗಡೆ ಇದ್ರೆ ಸೆಲ್ ಹೊರಗಡೆ ಕೂಡ ಏನಿರುತ್ತೆ, ಪ್ರೋಟೀನ್ ಇರುತ್ತೆ. ಅದನ್ನ ನೀವು ಎಕ್ಸ್ಟ್ರೆನ್ಸಿಕ್ ಪ್ರೋಟೀನ್ ಅಂತ ಕರಿತೀರಾ. ಸೊ ಐ ಹೋಪ್ you have understood. So ಒಳಗಡೆ ಇರೋದು ಇಂಟ್ರೆನ್ಸಿಕ್, ಹೊರಗಡೆ ಇರೋದು ಎಕ್ಸ್ಟ್ರೆನ್ಸಿಕ್. So now we have completed lipids and protein. ಲಾಸ್ಟ್ ಉಳ್ಕೊಂಡಿರೋದು ಕಾರ್ಬೋಹೈಡ್ರೇಟ್ಸ್. ಸೊ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಕೂಡ 2 ತರ ಇದೆ. ಆಲ್ರೆಡಿ ನಾನು ಫಸ್ಟ್ ಬರ್ದಿದ್ದೆ, ನೀವು ವಿಡಿಯೋದಲ್ಲಿ ನೋಡಿರ್ಬೋದು, ಗ್ಲೈಕೋಪ್ರೋಟೀನ್ ಮತ್ತೆ ಗ್ಲೈಕೋಲಿಪಿಡ್. ಸೊ ಇದರಲ್ಲಿ ನೀವು ಸ್ವಲ್ಪ ಕಾಮನೆಸ್ಟ್ ವರ್ಡ್ ಅನ್ನ ನೀವು ಕೇಳ್ತಾ ಇದ್ರ ಅನ್ಕೊಳ್ತೀನಿ. ಲಿಪಿಡ್ ಅನ್ನೋದನ್ನು ನಾವು ನೋಡಿದೀವಿ, ಪ್ರೋಟೀನ್ ಅನ್ನೋದನ್ನು ನಾವು ನೋಡಿದೀವಿ. ಸೊ ಇಟ್ಸ್ ವೆರಿ ಸಿಂಪಲ್. ಸೊ ಯಾವ ಒಂದು ಕಾರ್ಬೋಹೈಡ್ರೇಟ್, ಓಕೆನಾ, ಕಾರ್ಬೋಹೈಡ್ರೇಟ್ ಪ್ರೋಟೀನಿಗೆ ಅಟ್ಯಾಚ್ ಆಗಿರುತ್ತೆ. ಸೊ ಪ್ರೋಟೀನ್ ಯಾವ್ದು ನಮ್ದು ಇಲ್ಲಿದೆ, ಓಕೆನಾ. ಸೊ ಇದು ಒಂದು ಎಕ್ಸ್ಟ್ರೆನ್ಸಿಕ್ ಪ್ರೋಟೀನ್. ಯಾವ ಒಂದು ಕಾರ್ಬೋಹೈಡ್ರೇಟ್ ಪ್ರೋಟೀನಿಗೆ ಅಟ್ಯಾಚ್ ಆಗಿರುತ್ತೋ, ಓಕೆ, ಲೆಟ್ ಮಿ ರೈಟ್ ಇನ್ ಬ್ಲೂ, ಪ್ರೋಟೀನಿಗೆ ಅಟ್ಯಾಚ್ ಆಗಿರುತ್ತೋ ಅದನ್ನ ನೀವು ಗ್ಲೈಕೋ ಪ್ರೋಟೀನ್ ಅಂತ ಕರಿತೀರಾ. ಏನಕ್ಕೆ, ಪ್ರೋಟೀನಿಗೆ ಅದು ಅಟ್ಯಾಚ್ ಆಗಿದೆ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಗ್ಲೈಕೋಪ್ರೋಟೀನ್. ಲೇಟರ್ ಯು ಆರ್ ಹ್ಯಾವಿಂಗ್ ಗ್ಲೈಕೋಲಿಪಿಡ್. ಸೊ ನೀವೇ ಗೆಸ್ ಮಾಡಬಹುದು, ಇಟ್ ಈಸ್ ವೆರಿ ಈಸಿ.
ಯಾವ ಕಾರ್ಬೋಹೈಡ್ರೇಟ್ ಲಿಪಿಡ್ಗೆ ಅಟ್ಯಾಚ್ ಆಗಿದೆ, ದಟ್ ಈಸ್ ಕಾಲ್ಡ್ ಆಸ್ ಗ್ಲೈಕೋಲಿಪಿಡ್. ಓಕೆ, ಸೊ ಲೆಟ್ ಮಿ ಡ್ರಾ ಇಟ್ ಓವರ್ ಹಿಯರ್. ಇಲ್ಲಿ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಕಾಲ್ಡ್ ಆಸ್ ಗ್ಲೈಕೋಲಿಪಿಡ್ ಬಿಕಾಸ್ ದಿಸ್ ಇಸ್ ಎ ಲಿಪಿಡ್ ಲೇಯರ್. ಲಿಪಿಡ್ ಲೇಯರ್ಗೆ ನಿಮ್ಮ ಒಂದು carbohydrate attach ಆಗಿದೆ. So this is about the cell membrane. Hope you have understood this. So cell membrane ಮೂರ್ ತರ ಒಂದು ಮಟೀರಿಯಲ್ ಇಂದ ಮಾಡಲ್ಪಟ್ಟಿದೆ. One is lipid, one is cholesterol, one is lipid, protein and carbohydrate. So lipid ಅಲ್ಲಿ we have seen phospholipid and cholesterol. Protein ಅಲ್ಲಿ we have seen intrinsic and extrinsic protein. In intrinsic protein we have seen totally embedded and partially embedded, whereas in the carbohydrate we have seen glycoprotein and glycolipid. So ivattige istu saaku because the video is going to be very long if I am explaining all the cell organelles. So ಇದನ್ನ ಪಾರ್ಟ್ ರೀತಿಯಲ್ಲಿ ನಾವು ಓದೋಣ. ಸೊ ಅಲ್ಲಿವರೆಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಎಸ್ಪೆಷಲಿ ಅರ್ಥ ಆಗಿದ್ರೆ, ಪ್ಲೀಸ್ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಈ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನ ಶೇರ್ ಮಾಡಿ. ಎಸ್ಪೆಷಲಿ ಕನ್ನಡ ಸ್ಟೂಡೆಂಟ್ಸ್ ಯಾರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಇಂಗ್ಲೀಷಲ್ಲಿ ಅರ್ಥ ಆಗೋಕ್ಕೆ, ಪ್ಲೀಸ್ ಈ ಒಂದು ಚಾನೆಲ್ನ ಅವರಿಗೆ ಶೇರ್ ಮಾಡಿ ಅಥವಾ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ಅಂಟಿಲ್ ನೆಕ್ಸ್ಟ್ ಟೈಮ್, ವಿಲ್ ಮೀಟ್ ಸೂನ್. ಓಕೆ, ಐ ವಿಲ್ ನಾಟ್ ಪ್ರೊಕ್ರಾಸ್ಟಿನೇಟ್, ವಿಲ್ ಮೀಟ್ ಸೂನ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದ್ರ ಫಂಕ್ಷನ್ ಮತ್ತೆ ನೆಕ್ಸ್ಟ್ ಸೆಲ್ ಆರ್ಗನೈಸೇಷನ್